ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯ ಈ ಸಂಕಷ್ಟದ ಸ್ಥಿತಿಯಲ್ಲಿ, ಮೋದಿಯ ಈ ಸಂಕಷ್ಟದ ಸ್ಥಿತಿಯಲ್ಲಿ ದೇವೇಗೌಡರಿಂದ ಬಿಗ್ ಗಿಫ್ಟ್, ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸದಾ ಆದರದಿಂದ ಗೌರವದಿಂದ ದೇವೇಗೌಡರನ್ನ ನಡೆಸ್ಕೊಳ್ತಾ ಇದ್ದ ಮೋದಿಯವರ ಆ ನಡವಳಿಕೆ ಈಗ ಪ್ರತಿಫಲವನ್ನು ಕೊಡ್ತಾ ಇದೆಯಾ? ಕುಮಾರಸ್ವಾಮಿ ಮತ್ತು HDD ಸಂಕಷ್ಟದಲ್ಲಿ ಬಿಜೆಪಿಗೆ ಕೊಡ್ತಿರುವ ಬಹುದೊಡ್ಡ ಕೊಡುಗೆ ಏನು? ಹಾಗಾದ್ರೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಈಗ ಆಲ್ರೆಡಿ ಕೊಟ್ಟಿರುವ ಗಿಫ್ಟ್ ಅದನ್ನು ಬಿಜೆಪಿ ಓಪನ್ ಆಗಿ ಒಪ್ಪಿಕೊಂಡಿದೆ. ಕರ್ನಾಟಕದಲ್ಲಿ ಈಗ ಗೆದ್ದಿರೋ ಕ್ಷೇತ್ರಗಳು, JDS ನೇರವಾಗಿ ಗೆದ್ದಿರೋದು 2 ಆದರೆ ಬಿಜೆಪಿ 6-7 ಕ್ಷೇತ್ರಗಳಲ್ಲಿ ಗೆಲ್ಲೋದಿಕ್ಕಂತೂ JDS ನೇರ ಕಾರಣವಾಗಿದೆ. ಬಿಜೆಪಿ ಅವರು ಅದನ್ನು ನೇರವಾಗಿ ಹೇಳ್ಕೊಳ್ತಿದ್ದಾರೆ ಟಿವಿಗಳಲ್ಲೇ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಇತಿಹಾಸ ಹೇಗಿರೋದು, ಕುಮಾರಸ್ವಾಮಿ ಅವ್ರ ಜೊತೆ ಹೋದವರೆಲ್ಲ ಹಾಳಾಗಿದ್ದಾರೆ, ಕುಮಾರಸ್ವಾಮಿ ಅವರು ಒಳಗೇಟು ಕೊಡ್ತಾರೆ, ಅವ್ರ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಎಲ್ಲ ಹಾಳಾಗಿ ಹೋಗುತ್ತೆ, ಸ್ವಾರ್ಥ ರಾಜಕಾರಣ, ಕುಟುಂಬ ರಾಜಕಾರಣಕ್ಕೋಸ್ಕರ ಈ ರೀತಿ ಅಧಿಕಾರದಾಹಿಗಳು ಬಳಸ್ಕೊಳ್ತಾರೆ ಅಷ್ಟೇ ಅನ್ನುವಂಥ ಆರೋಪಗಳು ಕುಮಾರಸ್ವಾಮಿ ಮತ್ತು ದಳಪತಿಗಳ ವಿರುದ್ಧ ಸುಮಾರು ಸಲ ಕೇಳ್ಕೊಂಡು ಬಂದಿದೆ. ಮೈತ್ರಿ ಮಾಡಿಕೊಂಡ ಪಕ್ಷದ ಜೊತೆಗೂ ಇವ್ರ ನಿಷ್ಠೆಯಿಂದ ಇರಲ್ಲ ಅನ್ನುವ ಆರೋಪಗಳನ್ನು ಕೇಳಿದ್ದಾಗಿದೆ. ಆದರೆ ಅದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಈ ಸಲ ದಳಪತಿಗಳು, JDSನವರು ಧಾರೆ ಎರೆದಿದ್ದಾರೆ ಬಲವನ್ನು ಬಿಜೆಪಿಗೆ. ಸುಮಾರು ಕ್ಷೇತ್ರಗಳಲ್ಲಿ ಬಿಜೆಪಿಯವರೇ ಅಷ್ಟಾಗಿ ತಲೆ ಕೆಡಿಸ್ಕೊಂಡ್ರೋ ಇಲ್ವೋ, ತುಮಕೂರೆಲ್ಲ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ JDS ಕೊಡುಗೆಯಿಂದ ನಾವು ಗೆದ್ದಿದ್ದೀವಿ ಅನ್ನುವಂಥ ಕೂಗು ಬಿಜೆಪಿ ಕಡೆಯಿಂದನೇ ಕೇಳಿ ಬರ್ತಾ ಇದೆ. ಸೊ ಈ 6 ಸೀಟು ಪ್ಲಸ್ JDS ಗೆದ್ದಿರೋ 2 ಸೀಟು ಎಷ್ಟು ಇಂಪಾರ್ಟೆಂಟ್? ಈಗ ಬಂದಿರೋ ನಂಬರಲ್ಲಿ ಒಂದೊಂದು ಸೀಟು ಇಂಪಾರ್ಟೆಂಟ್. ಈಗ JDSನ 2 ಸೀಟುಗಳ ಬಲ ಕೂಡ NDAಗೆ ದೊಡ್ಡದೇ. ಕರ್ನಾಟಕದಲ್ಲಿ ಈ ನಂಬರ್ ಬರೋದಕ್ಕೆ JDSನ ಕೊಡುಗೆ ಬಹುದೊಡ್ಡದು ಅನ್ನೋದನ್ನ ಹೈಕಮಾಂಡ್ ಕೂಡ ಒಪ್ಪಿಕೊಳ್ತಾ ಇದೆ. ಇವತ್ತು ಅಲ್ಲಿ ಮೀಟಿಂಗಲ್ಲೆಲ್ಲ ಭಾಗಿಯಾಗ್ತಿದ್ದಾರೆ. ಅವತ್ತು ಕರ್ನಾಟಕದಲ್ಲಿ ಬಿಜೆಪಿಯ ಪ್ರದರ್ಶನ ಶುರುವಾಗಿದ್ದು ಕೂಡ ಇದೇ ಜೋಡಿಯ ಮೂಲಕ. ಬಿಜೆಪಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಒಗ್ಗೂಡಿ ಹೋಗಿದ್ದು. ಈಗ ಮತ್ತೆ ಇದೇ ಜೋಡಿ ಕಮಾಲ್ ಮಾಡಿದೆ. ಕಮಾಲೇ ಇದು. ಸಂಕಷ್ಟದ ಪರಿಸ್ಥಿತಿಯಲ್ಲಿ, ಇಷ್ಟು ದೊಡ್ಡ ಸವಾಲಿದ್ದ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಕರ್ನಾಟಕದಲ್ಲಿ ಸಮಾಧಾನಕರ ನಂಬರ್ ಬಂದಿದೆ. ಸೊ ಅವತ್ತು ಜನ್ಮ ಕರ್ನಾಟಕದಲ್ಲಿ ಬಿಜೆಪಿಗೆ, ಇವತ್ತು ಪುನರ್ಜನ್ಮ ಕೊಟ್ರ ಕುಮಾರಸ್ವಾಮಿ ಅವರು ಅನ್ನೋದು ಬಿಜೆಪಿಗರಿಗೆ ನಿಜಕ್ಕೂ ಸಂತಸವನ್ನು ತಂದುಕೊಟ್ಟಿರೋ ವಿಚಾರ. ಇದು ಒಂದು ಗಿಫ್ಟ್ ಆಯ್ತು ಈಗಾಗಲೇ ಸಿಕ್ಕಿರೋದು. ಈಗ ದೊಡ್ಡದು, ಇದಕ್ಕಿಂತ ದೊಡ್ಡ ಗಿಫ್ಟ್ ಒಂದನ್ನ ದೇವೇಗೌಡರು ಮೋದಿ ಅವ್ರಿಗೆ ಕೊಡೋದು ಬಹುತೇಕ ಫಿಕ್ಸ್ ಅಂತ ಅನಿಸ್ತಾ ಇದೆ. ಅದೇನು ಅಂತ ಕೇಳಿದ್ರೆ, ಚಂದ್ರಬಾಬು ನಾಯ್ಡು ಅವರನ್ನ ಉಳಿಸಿಕೊಳ್ಳುವ ಕೆಲಸ. ದೇವೇಗೌಡರಿಗೆ ಚಂದ್ರಬಾಬು ನಾಯ್ಡು ಅವರು ಪರಮಾಪ್ತರು. ದೇವೇಗೌಡರ ಅವತ್ತು ಪ್ರಧಾನಿಯಾಗುವಲ್ಲೂ ಚಂದ್ರಬಾಬು ನಾಯ್ಡು ಅವರ ಕೊಡುಗೆ ದೊಡ್ಡದಿತ್ತು, ನಮಗೆ ನೆನಪಿದೆ. ಈಗ ದೇವೇಗೌಡರು ಚಂದ್ರಬಾಬು ನಾಯ್ಡು ಅವರನ್ನ ಹಿಡಿದಿಡುವಲ್ಲಿ, ಅವರು ಮನಸ್ಸು ಬದಲಾಯಿಸದಂತೆ ನೋಡಿಕೊಳ್ಳುವಲ್ಲಿ ದೊಡ್ಡ ಪ್ರಯತ್ನವನ್ನು ಶುರು ಮಾಡಿದ್ದಾರೆ. ಒಂದ್ ಕಡೆ ಪವನ್ ಕಲ್ಯಾಣ್ ಅವರು NDAಗೆ ವಾಪಸ್ TDP ಬರೋದಿಕ್ಕೆ, ಚಂದ್ರಬಾಬು ನಾಯ್ಡು ಅವರು ಬರೋದಿಕ್ಕೆ ಅವ್ರ ಕಾರಣ ಆದರೂ, ಮೋದಿ ನಿಷ್ಠನಾಗಿರುವಂತಹ, ಅಂದ್ರೆ ಅವರ ನಿಷ್ಠ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಅವ್ರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ಈ ಕಡೆಯಿಂದ ದೇವೇಗೌಡರು ಕೂಡ ಮೋದಿ ಟೆನ್ಷನ್ ಕ್ಲಿಯರ್ ಮಾಡೋದಕ್ಕೆ ತನ್ನ ಕೊಡುಗೆಯನ್ನು ಕೊಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. ಸದಾ ಗೌರವಾದರಗಳಿಂದ ದೇವೇಗೌಡರನ್ನ ನಡೆಸ್ಕೊಳ್ತಾ ಇದ್ದ ಮೋದಿ ಅವರ ಕೈ ಬಲಪಡಿಸೋದಕ್ಕೆ ಕುಮಾರಸ್ವಾಮಿ HDD ಕೊಡುಗೆ ಬಹುದೊಡ್ಡದಾಗಿ ಕಾಣಿಸ್ತಾ ಇದೆ ಇವತ್ತು ದೇಶದ ರಾಜಕಾರಣದಲ್ಲಿ. ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗಿದೆ. ಗೆದ್ದಿರೋದು 2 ಸೀಟ್ ಆದರೂ JDS ಮುಗಿದೇ ಹೋಗಿತ್ತು ಅನ್ನೋ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಮತ್ತೆ ದೊಡ್ಡ ಬಲವೇ ಬಂದಂತಾಗಿದೆ ಮತ್ತು ರಾಷ್ಟ್ರ ರಾಜಕಾರಣದ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಈಗ ದೇವೇಗೌಡರು ಅನ್ನೋದು ಕುತೂಹಲಕಾರಿ. ಕಾದು ನೋಡೋಣ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಅವ್ರಿಗೆ, ನಿತೀಶ್ ಕುಮಾರ್ ಅವ್ರಿಗೆ ಆಫರ್ಗಳ ಮೇಲೆ ಆಫರ್ಗಳು ಬರ್ತಿರೋದು 2 ಕಡೆಯಿಂದ. ಸೊ ನಿತೀಶ್ ಕುಮಾರ್ ಅವ್ರಿಗೊಂದು ದೊಡ್ಡ ಕುರ್ಚಿ ಕೊಟ್ಟು ಅವ್ರನ್ನ ಉಪ ಪ್ರಧಾನಿ ಮಾಡೋದು, ಅಥವಾ ಚಂದ್ರಬಾಬು ನಾಯ್ಡು ಅವ್ರನ್ನ NDA ಸಂಚಾಲಕರನ್ನಾಗಿ, ನಿಮ್ಮದೇ ಜವಾಬ್ದಾರಿ, ಪ್ರಧಾನಿ ಮೋದಿ ಅವರು ಇಷ್ಟು ದಿನ ನಿಭಾಯಿಸ್ತಾ ಇದ್ದ ಕೆಲಸ ಈಗ ನೀವು ಮಾಡ್ಕೊಂಡು ಹೋಗಿ ಅಂತ ಕೊಡೋದಕ್ಕೂ ಕೂಡ ತಯಾರಿ ನಡೀತಾ ಇದೆ. ಇದೆಲ್ಲವನ್ನೂ ಮೀರಿ INDIA ಪ್ರಯತ್ನ ಏನಾದರೂ ಫಲ ಕೊಡಲಿದೆಯಾ? ಕಾದು ನೋಡಬೇಕು.
ಇಲ್ಲಿದ್ರೆ ನಿಮಗೆ ಸಮಸ್ಯೆ ಆಗಲ್ಲ ಅನ್ನೋ ಸಂದೇಶವನ್ನು ದೇವೇಗೌಡರು ಕೊಡೋದಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಬೆಸ್ಟ್ ಎಕ್ಸಾಂಪಲ್ ಇದೆ ಅದಕ್ಕೆ. ಕಾಂಗ್ರೆಸ್ನ ಜೊತೆಗೆ ನಾವು ಹೋಗಿದ್ವಿ, ನಮ್ಮ ಕಥೆ ಏನಾಯ್ತು, ಮತ್ತು ಅವತ್ತು ದೇವೇಗೌಡರು ಪ್ರಧಾನಿಯಾಗಿದ್ದಾಗ್ಲೂ ಅದೇ ಪಾಠವನ್ನು ಕಲ್ತಿದ್ದೀವಿ. ಸೊ ಕಾಂಗ್ರೆಸ್ನ ಜೊತೆಗೆ ಕೈ ಜೋಡಿಸಿದಾಗ ನಮಗಾದ ಕಹಿ ಅನುಭವ ನಿಮಗಾಗದಿರ್ಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಪಾಠ ಮಾಡೋದಿಕ್ಕೂ ಒಂದು ಇತಿಹಾಸದ ಉದಾಹರಣೆ ದೇವೇಗೌಡರ ಬಳಿ ಕರ್ನಾಟಕದ್ದು ಮತ್ತು ರಾಷ್ಟ್ರದ್ದು ಇರೋದ್ರಿಂದ ಇವೆಲ್ಲ ವಿಚಾರಗಳನ್ನು ಸೇರಿಸಿ ಚಂದ್ರಬಾಬು ನಾಯ್ಡು ಅವ್ರನ್ನ ಹಿಡಿದಿಡುವ ಪ್ರಯತ್ನ ಜೋರಾಗಿದೆ. ಕಾದ್ ನೋಡೋಣ. ಮೋದಿ ಪ್ರಧಾನಿಯಾಗಿ ಉಳಿದುಕೊಳ್ಳೋದಿಕ್ಕೆ ಮತ್ತು NDA ಶೇಕ್ ಆಗದಂತೆ ನೋಡಿಕೊಳ್ಳೋದಿಕ್ಕೆ ದೇವೇಗೌಡರು ಭರ್ಜರಿ ವ್ಯವಸ್ಥೆ ಮಾಡಲಿದ್ದಾರಾ ಅನ್ನೋದನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.